ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 60ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಕ್ಷೇತ್ರಕ್ಕೆ ಬಂದು ಶುಭ್ರತೆಯಿಂದ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ತ್ರಿವೇಣಿ ಸಂಗಮದ ಶ್ರೀ ಪ್ರಿಯಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ನಾಗದೇವತಾ ತಾಯಿಯನ್ನು ನೆನೆಯುತ್ತಾ ಸ್ಮರಿಸುತ್ತಾ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಸೇವಾಕರ್ತರುಗಳನ್ನು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರನ್ನು ಪಾದಯಾತ್ರೆಯ ಸುಸಂದರ್ಭದಲ್ಲಿ ನೆನೆಯುತ್ತಾ ಸ್ಮರಿಸುತ್ತಾ ಅವರ ಈ ಕ್ಷೇತ್ರದಲ್ಲಿ ಮಾಡಿದಂಥ ಸೇವೆಯು ಅವಿಸ್ಮರಣೀಯವಾಗಿ ಉಳಿಯಬೇಕೆಂದು ನಿರ್ಧರಿಸಿ ಅಮ್ಮನವರ ಆಶೀರ್ವಾದಗಳಂತೆ ಇಂದು 60ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಂದು ನಮ್ಮ ಮನೆದೇವರು, ನಮ್ಮ ಸಮುದಾಯದ ಮನೆದೇವರು, ನಮ್ಮ ಗ್ರಾಮದ ಗ್ರಾಮ ದೇವತೆ ಹಾಗೂ ಶ್ರೀ ಪ್ರಿಯ ಪಟ್ಟಣದಮ್ಮ ಪಡಾಲಮ್ಮ, ಪ್ರಿಯ ಪಡಾಲಮ್ಮ ಎಂಬಿತ್ಯಾದಿಯಾಗಿ ಸಂಬೋಧಿಸುವಂತಹ ಪ್ರಸ್ತುತ ಶ್ರೀ ಪಿಪಿಡಿ ಕ್ಷೇತ್ರದ ಮೂಲ ಮತ್ತು ಅಗ್ರಗಣ್ಯ ಮತ್ತು ಪ್ರಧಾನ ದೇವತೆಯಾದಂತಹ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿಯು ನಮ್ಮ ಮನೆದೇವರಾಗಿ ಹೇಗೆ ಪೂಜಿಸುತ್ತಾ ಬಂದಿದ್ದಾರೆ ಎಂಬ ಇತಿಹಾಸವನ್ನು ಹುಡುಕುತ್ತಾ ಹೊರಟಂತಹ ನಮ್ಮ ಅಣ್ಣನವರಾದಂತಹ ಶ್ರೀ ಹರೀಶಣ್ಣನವರು ಅವರು ಈ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಕೈಗೊಂಡಿರುತ್ತಾರೆ. ಪ್ರಸ್ತುತ ನಾ ಕಂಡಂತೆ ಅಂದು ಪಿರಿಯಾಪಟ್ಟಣ ನಮ್ಮ ಮನೆದೇವರು ಆಗಲು ಹೇಗೆ ಸಾಧ್ಯ, ಪಿರಿಯಾಪಟ್ಟಣ ಗ್ರಾಮ ಎಲ್ಲಿದೆ, ಅವರ ಜ್ಞಾನಾರ್ಜನೆಯಂತೆ ಅವರಿಗೆ ಗುರು ಹಿರಿಯರು ತಿಳಿಸಿದಂತೆ ನಮ್ಮ ಮೂಲಿಕರು ಯಾವ ಗ್ರಾಮದವರು, ಯಾವ ಊರಿನವರು, ಯಾವ ಕಡೆಯಿಂದ ವಲಸೆ ಬಂದು ಈ ಸ್ಥಳದಲ್ಲಿ ನೂರಾರು ವರ್ಷಗಳಿಂದ ಇಲ್ಲಿ ನೆಲೆ ನಿಂತಿದ್ದಾರೆ ಎಂಬಿತ್ಯಾದಿಯಾಗಿ ನೂರಾರು ಆಲೋಚನೆಗಳನ್ನು ಹೊತ್ತು ಹೊರಟಂತಹ ನಮ್ಮ ಹರೀಶಣ್ಣನವರು ಅಂದು ಅವರ ಜ್ಞಾನಾರ್ಜನೆಯಂತೆ ಯಾರನ್ನು ಕೇಳಿದರೋ, ಯಾರನ್ನು ಬೇಡಿಕೊಂಡರೋ ನಮಗೆ ತಿಳಿದಿರುವುದಿಲ್ಲ. ಪ್ರಸ್ತುತ ಅಂದು ಅವರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಗ್ರಾಮಕ್ಕೆ ಹೋಗಿ ಅಲ್ಲಿ ಇದ್ದಂತಹ ಮೂಲ ಪಿರಿಯಾಪಟ್ಟಣದಮ್ಮ ತಾಯಿ ಮಸಣಿಕಮ್ಮ ಆ ತಾಯಿಯನ್ನು ಹುಡುಕುತ್ತಾ, ಆ ತಳವನ್ನು ಹುಡುಕುತ್ತಾ ಅಂದು ಆ ದೇವರ ದರ್ಶನವನ್ನು, ಆ ಮೂಲ ಮತ್ತು ಪುರಾತನ ದೇವರ ದರ್ಶನವನ್ನು ಪಡೆದು ಬಂದು ನಮ್ಮ ಗ್ರಾಮಕ್ಕೆ ಬಂದು ನಮ್ಮೂರಿನ ನಮ್ಮ ಸಮುದಾಯದ ಎಲ್ಲರಿಗೂ ಸಹ ಪಿರಿಯಾಪಟ್ಟಣ ಅಂದರೆ ಮೈಸೂರು ಜಿಲ್ಲೆಯಲ್ಲಿದೆ ಪಿರಿಯಾಪಟ್ಟಣದಮ್ಮ, ಅಲ್ಲಿ ಮಸಣಿಕಮ್ಮ ಎಂದು ಆ ತಾಯಿಯು ನೆಲೆ ನಿಂತು ಪೂಜಿಸುತ್ತಾ ಬಂದಿರುತ್ತಾರೆ. ನಾವು ಮೈಸೂರಿನ ಮೂಲ ವಂಶಸ್ಥರಾಗಿದ್ದು ಅಲ್ಲಿ ಮೈಸೂರು ಜಿಲ್ಲೆಯ ಅರಮನೆಯಲ್ಲಿಯೋ ಅಥವಾ ಮೈಸೂರು ಜಿಲ್ಲೆಯ ಆ ಗ್ರಾಮದಲ್ಲಿಯೋ ಎಲ್ಲೋ ಒಂದು ಕಡೆ ವಾಸವಾಗಿದ್ದು ಕಾಲಕ್ರಮೇಣ ಪ್ರಕೃತಿಯ ಒಂದು ವೈಚಿತ್ರ್ಯಗಳಿಂದಾಗಿ ಅಲ್ಲಿಂದ ಈ ಗ್ರಾಮಕ್ಕೆ ಬಂದು ವಲಸೆ ಬಂದು ಇಲ್ಲಿ ನೆಲೆ ನಿಂತಿರುತ್ತೇವೆ ಎಂದು ಅವರು ಅಂದು ಆಲೋಚಿಸುತ್ತಾ ತಿಳಿದುಕೊಳ್ಳುತ್ತಾ ಮೈಸೂರು ಜಿಲ್ಲೆಗೆ ಹೋಗಿ ಪಿರಿಯಾಪಟ್ಟಣದಮ್ಮ ತಾಯಿಯ ದರ್ಶನವನ್ನು ಮಾಡಿಕೊಂಡು ಬಂದು ನಮ್ಮೆಲ್ಲರಿಗೂ ಸಹ ಪಿರಿಯಾಪಟ್ಟಣದಮ್ಮ ಅಂದರೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಪಿರಿಯಾಪಟ್ಟಣ ಎಂಬ ಗ್ರಾಮದಲ್ಲಿ ನೆಲೆ ನಿಂತಿರುವ ಮಸಣಿಕಮ್ಮ ಎಂದೇ ಖ್ಯಾತಿವೆತ್ತ ಶ್ರೀ ಪಿರಿಯಾಪಟ್ಟಣದ ತಾಯಿ ಎಂದು ಇತಿಹಾಸವನ್ನು ನಮ್ಮೂರಿನ ಸಮಸ್ತರಿಗೂ ಎಲ್ಲರಿಗೂ ಸಹ ತಿಳಿಸಿರುತ್ತಾರೆ. ಅಂದಿನಿಂದ ಶ್ರೀ
ಪ್ರಿಯ ಪಟ್ಟಣದಮ್ಮ ಮೂಲ ತಾಯಿಯು ಮೈಸೂರು ಜಿಲ್ಲೆಯಲ್ಲಿದೆ ಎಂದು ಎಲ್ಲರಿಗೂ ಸಹ ಮನವರಿಕೆ ಆಗುತ್ತದೆ. ಆ ಖ್ಯಾತಿಯನ್ನು ನನಗೆ ಮತ್ತು ನನ್ನ ಜ್ಞಾನಾರ್ಜನೆಯಂತೆ ಹರೀಶಣ್ಣನವರು ಮಾತ್ರ ಪ್ರಿಯ ಪಟ್ಟಣಕ್ಕೆ ಹೋಗಿ ಪ್ರಾಥಮಿಕವಾಗಿ ನಮಸ್ಕರಿಸಿ ಪೂಜೆ ಕೈಗೊಂಡು ಗ್ರಾಮಸ್ಥರೆಲ್ಲರಿಗೂ ಸಹ ಆ ಇತಿಹಾಸವನ್ನು ಮನವರಿಕೆ ಕೊಟ್ಟಿರುತ್ತಾರೆ. ಪ್ರಸ್ತುತ ಅಂದು ಶ್ರೀ ಪ್ರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದಲ್ಲಿ ಈ ಬಲಭಾಗದಲ್ಲಿ ಈ ಸ್ಥಳವನ್ನು ಕಾಯ್ದುಕೊಳ್ಳಬೇಕು. ಇಲ್ಲಿಂದ ಕೋಟೆ ದೇವಸ್ಥಾನಕ್ಕೆ ಬಂದವರೆಲ್ಲರೂ ಈ ದಾರಿಯಲ್ಲಿ ಬಂದು ಹೋಗುತ್ತಿರುತ್ತಾರೆ. ಹಾಗೂ ಭದ್ರತಾ ದೃಷ್ಟಿಯಿಂದ ಈ ನೂತನ ದೇವಸ್ಥಾನದ ಅಮ್ಮನವರ ಭದ್ರತಾ ದೃಷ್ಟಿಯಿಂದ ಈ ಬಲಭಾಗದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಬೇಕೆಂದು ನಿರ್ಧರಿಸಿದಾಗ ಅಂದು ಹರೀಶಣ್ಣನವರು ಅವರ ಅಣ್ಣನಾದಂತಹ ಶ್ರೀ ಚಾಮರಾಜಣ್ಣನವರಿಗೆ ತಿಳಿಸಿ ನಮಗೆ ಸುಮಾರು ಒಂದು 25ರಿಂದ 30 ಸಿಲ್ವರ್ ಸಸಿಗಳನ್ನು ತಂದು ಕೊಡುತ್ತಾರೆ. ನಾವು ಅಂದು ಈ ಬಲಭಾಗದಲ್ಲಿ ನೆಟ್ಟು ಈ ಕ್ಷೇತ್ರದವನ್ನು ಹಾಗೂ ಈ ಕ್ಷೇತ್ರದ ಗಡಿ ಭಾಗವನ್ನು ಕಾಪಾಡಿಕೊಳ್ಳುತ್ತೇವೆ. ಪ್ರಸ್ತುತ ಇಂದು ಈ ಸಭಾಭವನದ ಅಭಿವೃದ್ಧಿ ಹಂತಕ್ಕಾಗಿ ಇಲ್ಲಿದ್ದಂತಹ ಕೆಲವೊಂದು ಸಿಲ್ವರ್ ಗಿಡಗಳನ್ನು ತೆಗೆದು ಈ ಸಭಾಭವನವನ್ನು ನಿರ್ಮಾಣ ಮಾಡಿರುತ್ತೇವೆ. ಪ್ರಸ್ತುತ ಅಂದು ನಮ್ಮ ಗ್ರಾಮಕ್ಕೆ ಬಂದು ಈ ಮೂಲ ಪ್ರಿಯ ಪಟ್ಟಣದಮ್ಮ ತಾಯಿಯ ಹಿನ್ನೆಲೆಯನ್ನು ಚರಿತ್ರೆಯನ್ನು ನಮಗೆ ತಿಳಿಸಿದವರು ಶ್ರೀಯುತ ಹರೀಶಣ್ಣನವರು. ಹಾಗೂ ನಮಗೆ ಬಲಭಾಗದಲ್ಲಿ ಗಿಡಮರಗಳನ್ನು ನೆಡಬೇಕೆಂದು ತಿಳಿಸಿದಾಗ ಅವರು ಸ್ವತಃ ಚಾಮರಾಜಣ್ಣನವರಿಗೆ ತಿಳಿಸಿ ಸಿಲ್ವರ್ ಸಸಿಗಳನ್ನು ತಂದು ಈ ಪ್ರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗದಲ್ಲಿ ನೆಟ್ಟು ಅಂದು ನಾವು ಈ ಕ್ಷೇತ್ರದ ಭದ್ರತೆಯನ್ನು ಕಾಪಾಡಿಕೊಂಡಿರುತ್ತೇವೆ. ತದನಂತರ ನರ್ಸರಿಗೆ ಹೋಗಿ ಹರೀಶಣ್ಣನವರು ಬ್ರಹ್ಮಲಿಂಗ ಪುಷ್ಪ ಈ ಸಸಿಯು ಎಲೆಮರೆ ಕಾಯಿಯಂತೆ ಈ ಸ್ಥಳದಲ್ಲಿ ಬೆಳೆದು ನಿಂತಿರುತ್ತದೆ. ದೇವಸ್ಥಾನದಲ್ಲಿ ಹಾಗೂ ಬಸವನಪುರದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಈ ಬ್ರಹ್ಮಲಿಂಗ ಪುಷ್ಪ ಗಿಡವೂ ಇದೆ. ನಮ್ಮ ಕ್ಷೇತ್ರದಲ್ಲಿಯೂ ಸಹ ಬ್ರಹ್ಮಲಿಂಗ ಪುಷ್ಪವನ್ನು ಈ ಸಸಿಯನ್ನು ಬೆಳೆಸಿ ಬೃಹದಾಕಾರದ ಮರವನ್ನಾಗಿ ಮಾಡಬೇಕೆಂದು ತೀರ್ಮಾನಿಸಿ ಅವರು ಸ್ವತಃ ತೆಗೆದುಕೊಂಡು ಬಂದು ನಾನು ಮತ್ತು ನಮ್ಮ ಹರೀಶಣ್ಣನವರು ಈ ಸ್ಥಳದಲ್ಲಿ ಬ್ರಹ್ಮಲಿಂಗ ಪುಷ್ಪದ ಸಸಿಯನ್ನು ನೆಟ್ಟಿರುತ್ತೇವೆ. ಅಂದು ಈ ಗಿಡವನ್ನು ನೆಟ್ಟು ಟ್ರೀ ಗಾರ್ಡನ್ನು ಹಾಕಿ ಕಟ್ಟೆಯನ್ನು ಕಟ್ಟಿ ಸುಮಾರು 10 ವರ್ಷಗಳಿಂದ ಈ ಸಸಿಯನ್ನು ಕಾಪಾಡಿಕೊಂಡು ಬಂದಿರುತ್ತೇವೆ. ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ಈ ಬ್ರಹ್ಮಲಿಂಗ ಪುಷ್ಪವನ್ನು ನೋಡಬಹುದಾಗಿರುತ್ತದೆ. ಪ್ರಸ್ತುತ ಅಂದು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಪ್ರಾಥಮಿಕವಾಗಿ ಈ ಕ್ಷೇತ್ರದಲ್ಲಿ ಕೆಲವೊಂದು ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡು ಈ ಕ್ಷೇತ್ರದ ಬಗ್ಗೆ ಅಪಾರವಾದ ಕನಸುಗಳನ್ನು ಕಂಡು ಕನಸುಗಳನ್ನು ಹೊತ್ತು ಈ ಕ್ಷೇತ್ರದಲ್ಲಿ ಅಂದಿನ ಕಾಲಕ್ಕೆ ತಮ್ಮ ಕೈಲಾದಂತೆ ಸೇವೆಯನ್ನು ಕೈಗೊಳ್ಳುತ್ತಾ ಬಂದಿರುತ್ತಾರೆ ನಮ್ಮ ಹರೀಶಣ್ಣನವರು. ಹಾಗೂ ಪ್ರಸ್ತುತ ಶ್ರೀ ಪ್ರಿಯ ಪಟ್ಟಣದಮ್ಮ ಮೂಲ ಸನ್ನಿಧಾನದಲ್ಲಿ ಈ ಒಂದು ತ್ರಿಶೂಲವನ್ನು ಸಹ ಅವರು ನಿರ್ಮಿಸಿರುತ್ತಾರೆ. ಕಾಲಕ್ರಮೇಣ ಈ ತ್ರಿಶೂಲವನ್ನು ನಾಗದೇವತಾ ತಾಯಿಯ ಮುಂಭಾಗಕ್ಕೆ ನಾವು ಸ್ಥಳಾಂತರಿಸಿರುತ್ತೇವೆ ಅಭಿವೃದ್ಧಿಯ ಕೆಲವೊಂದು ಹಂತಗಳ ಕಾರಣದಿಂದಾಗಿ. ತದನಂತರ ಈ ಕ್ಷೇತ್ರದಲ್ಲಿ ಶ್ರೀ ಪ್ರಿಯ ಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಅಂದು ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಶ್ರೀಯುತ ಗುಂಡಪ್ಪನವರ ಅಧ್ಯಕ್ಷತೆ ಹಾಗೂ ಶ್ರೀಯುತ ಬಂಡೆಪ್ಪನವರ ಪೂಜಾ ಕಾರ್ಯಕ್ರಮ ಹಾಗೂ ಶ್ರೀಮತಿ ನಾಗಕ್ಕಮ್ಮ ರಾಮಸ್ವಾಮಿಯವರ ಪ್ರಸಾದದ ಕೈತುತ್ತಿನ ಸವಿಯನ್ನು ಉಂಡ ನಾವು ಈ ಕ್ಷೇತ್ರದಲ್ಲಿ ಮನೆ ದೇವರು ಮಾಡಬೇಕಾದಲ್ಲಿ ಚಪ್ಪರವನ್ನು ಹಾಕಲು ಒಂದು ದಿನವೆಲ್ಲವೂ ತೆಗೆದುಕೊಳ್ಳುತ್ತಿತ್ತು. ಏಕೆಂದರೆ ಮರಗಳನ್ನು ತೆಗೆದುಕೊಂಡು ಬಂದು ಗರಿಯನ್ನು ತೆಗೆದುಕೊಂಡು ಬಂದು ಇಲ್ಲಿದ್ದಂತಹ ಕುರುಚಲು ಗಿಡ ಮರಗಳ ಈ ಸಾಮೀಪ್ಯದಲ್ಲಿ ಈ ಸ್ಥಳವನ್ನೆಲ್ಲವನ್ನು ಸ್ವಚ್ಛಗೊಳಿಸಿ ಸಗಣಿ ಹಾಕಿ ಸಾರಿಸಿ ಇಲ್ಲಿ ಚಪ್ಪರವನ್ನು ಹಾಕಬೇಕಾದರೆ ಈ ತಾಯಿಯ ಬಳಿ ಒಂದು ದಿನ ಚಪ್ಪರ ಹಾಕಲೇ ಸಮಯ ತೆಗೆದುಕೊಳ್ಳುತ್ತಿದ್ದು. ಅಂದು ನಾವು ಈ ಶ್ರೀ ಪ್ರಿಯ ಪಟ್ಟಣದಮ್ಮ ಮೂಲ ಮತ್ತು ಪ್ರಧಾನ ದೇವಸ್ಥಾನದ ಒಂದು ಅಭಿವೃದ್ಧಿ ಹಂತವನ್ನು ಕೈಗೊಳ್ಳುತ್ತಿರುವಾಗ
ನಮಗೆ ತಾವು ಕೆಲಸ ಮಾಡಿದಂತಹ ಆ ಒಂದು ಕಷ್ಟದ ಸಂದರ್ಭಗಳನ್ನು ನೆನೆಸಿಕೊಂಡು ಭವಿಷ್ಯ ದಿನಗಳಲ್ಲಿ ನಮ್ಮ ಮನೆ ದೇವರನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಸಹ ಚಪ್ಪರ ಹಾಕಲು ಕಷ್ಟ ಆಗಬಾರದೆಂದು ಈ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನವನ್ನು ಗ್ರಿಲ್ ಶೀಟ್ಗಳನ್ನು ಹಾಕಿ ಅಭಿವೃದ್ಧಿಪಡಿಸುವಂಥ ಸುಸಂದರ್ಭದಲ್ಲಿ ಅಮ್ಮನವರ ಜ್ಞಾನಾರ್ಜನೆಯಂತೆ, ಅಮ್ಮನವರ ಆದೇಶದಂತೆ, ಅಮ್ಮನವರ ಒಂದು ಸಂದೇಶದಂತೆ ಈ ಅಭಿವೃದ್ಧಿಯನ್ನು ಕೈಗೊಂಡಾಗ ನಮಗೆ ಈ ಚಪ್ಪರ ಹಾಕಲು ಈ ಪೈಪ್ಗಳ ಅವಶ್ಯಕತೆ ಇರುತ್ತದೆ. ಆಗ ನಾವು ಈ ಯೋಚನೆಯಲ್ಲಿ ಇರುವಾಗ ನಮ್ಮ ಹರೀಶಣ್ಣನವರು ಬಂದು ನನ್ನ ಬಳಿ, ನಾನು KEB ಕಾಂಟ್ರಾಕ್ಟ್ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕೆಲವೊಂದು GI ಪೈಪ್ಗಳನ್ನು ತೆಗೆದುಕೊಂಡು ಬಂದಿರುತ್ತೇನೆ, ಆ ಪೈಪ್ಗಳನ್ನು ನಿಮಗೆ ನೀಡುತ್ತೇನೆ, ನೀವು ಈ ಚಪ್ಪರ ಹಾಕಲು ಬಳಸಿಕೊಳ್ಳಬಹುದು ಎಂದು ತೀರ್ಮಾನಿಸಿ ನಮಗೆ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಪ್ರಸ್ತುತ ನಾವು ಅವರ ಮನೆಯಲ್ಲಿದ್ದಂತಹ ಕಬ್ಬಿಣದ GI ಪೈಪ್ಗಳನ್ನು ನಮಗೆ ನೀಡಿರುತ್ತಾರೆ. ನಾವು ಅಂದು ಗ್ರಿಲ್ ಮುನ್ರಾಜಣ್ಣನವರಿಗೆ ಈ ಪೈಪ್ಗಳನ್ನು ಕೊಟ್ಟು ಅವರು ಬಹಳ ಸ್ವಚ್ಛಂದವಾಗಿ ಕಟ್ ಮಾಡಿ ಈ GI ಪೈಪ್ಗಳನ್ನು ಚಪ್ಪರದ ರೀತಿಯಲ್ಲಿ ಭವಿಷ್ಯದ ದಿನಗಳಲ್ಲಿ ಇಲ್ಲಿ ಚಪ್ಪರ ಹಾಕಲು ಯಾವುದೇ ರೀತಿ ಸಮಸ್ಯೆ ಆಗಬಾರದೆಂದು ನಮ್ಮ ಕನಸಿನ ಕಲ್ಪನೆಯಂತೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ವೆಲ್ಡಿಂಗ್ ಮಾಡಿಕೊಟ್ಟಿರುತ್ತಾರೆ. ಪ್ರಸ್ತುತ ನಮ್ಮ ಮನವಿಯಂತೆ ಅಂದು ಶ್ರೀಯುತ ಹರೀಶಣ್ಣನವರು ತಮ್ಮ ಕುಟುಂಬದವರೆಲ್ಲರಿಗೂ ಸಹ ತಿಳಿಸಿ ಈ ಪೈಪುಗಳನ್ನು ನಮಗೆ ದಯಪಾಲಿಸಿದ್ದು, ನಾವು ಅದನ್ನು ತೆಗೆದುಕೊಂಡು ಬಂದು ಈ ಸುಂದರವಾಗಿ ಭವಿಷ್ಯದ ಪೂಜಾ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಚಪ್ಪರ ಹಾಕಲು ಸಮಸ್ಯೆ ಆಗದಂತೆ ಇಲ್ಲಿ ಕಟ್ ಮಾಡಿ ವೆಲ್ಡಿಂಗ್ ಮಾಡಿಸಿರುತ್ತೇವೆ. ಪ್ರಸ್ತುತ ನಮ್ಮ ಮನವಿಯಂತೆ ಹಾಗೂ ನಮ್ಮ ಹರೀಶಣ್ಣನವರು ಈ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಕೈಗೊಂಡಿರುತ್ತಾರೆ. ಈ 60ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನಮ್ಮ ಹರೀಶಣ್ಣನವರ ಸೇವಾರ್ಥವನ್ನು ಸ್ಮರಿಸುತ್ತಾ, ನೆನೆಯುತ್ತಾ, ಅವರ ಸೇವೆಯು ಐತಿಹಾಸಿಕವಾಗಿ ಉಳಿಯಬೇಕೆಂದು, ಇವತ್ತು ಹಣ ಇರುತ್ತದೆ, ನಾಳೆ ಹಣ ಹೋಗುವುದು, ಅಥವಾ ಇವತ್ತು ಶ್ರೀಮಂತಿಗೆ ಇದ್ದವರು ನಾಳೆ ಬಡವರಾಗಬಹುದು, ಇಂದು ಬಡವರಿದ್ದವರು ನಾಳೆ ಶ್ರೀಮಂತರಾಗಬಹುದು, ಅಥವಾ ಇಂದು ಸೇವೆ ಸಲ್ಲಿಸುತ್ತಿರುವವರು ನಾಳೆ ಏನಾಗಬಹುದು, ಅಥವಾ ಭವಿಷ್ಯ ದಿನಗಳಲ್ಲಿ ಇನ್ಯಾರು ಈ ಕ್ಷೇತ್ರದ ಸೇವೆಯನ್ನು ಕೈಗೊಳ್ಳಲು ಅಮ್ಮನವರ ಆಶೀರ್ವಾದ ಅಶರೀರವಾಣಿಯಾಗುತ್ತದೋ ತಿಳಿಯದು. ಪ್ರಸ್ತುತ ಇಂದು ಅಂದು ಸೇವೆ ಸಲ್ಲಿಸಿದಂತಹ ನಮ್ಮ ಹರೀಶಣ್ಣನವರ ಸೇವೆಯು ಅಜರಾಮರವಾಗಿ ಉಳಿಯಬೇಕೆಂದು ತಿಳಿಸುತ್ತಾ, ಈ 60ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಸ್ಮರಿಸುತ್ತಾ, ವಿವರಿಸುತ್ತಾ, ಎಂದಿನಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಈ ಕ್ಷೇತ್ರಕ್ಕೆ ಬರುವಂತಹ ಅಸಂಖ್ಯಾತ ಭಕ್ತಾದಿಗಳೆಲ್ಲರ ಕಷ್ಟಗಳನ್ನು ನಿವಾರಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸು. ಈ ಕ್ಷೇತ್ರದಲ್ಲಿ ಭವಿಷ್ಯ ದಿನಗಳಲ್ಲಿ ಪ್ರತಿಯೊಬ್ಬರೂ ಸಹ ಪಾದಯಾತ್ರೆಯನ್ನು ಕೈಗೊಂಡು ಧರ್ಮ ಜ್ಯೋತಿ ಬೆಳಗಿಸಿ ಅವರ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ, ಶಾಂತಿ ಸಮಾಧಾನದಿಂದ ಇಲ್ಲಿ ಕುಳಿತು ಪ್ರಸಾದ ವಿನಿಯೋಗ ಮಾಡಿ ಪೂಜಾ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡು ತೆರಳಬೇಕೆಂದು ಪ್ರಸ್ತುತ ಈ 60ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಮಿನುಗುತ್ತಿರಲಿ.